ಸುಮಾರು 4 ಶತಮಾನಗಳಿಗೂ ಪ್ರಾಚೀನವಾದ ರಚನೆ ಮತ್ತು ವಿನ್ಯಾಸವನ್ನ ಹೊಂದಿರೋ ಬೃಹದಾಕಾರದ ಮನೆಯೊಂದು ಕಾಸರಗೋಡಿನ ಪಾತೂರು ಗ್ರಾಮದಲ್ಲಿ ಸಿಕ್ಕಿದೆ. ಆ ಮನೆಯ ಚಾವಡಿಯಲ್ಲಿರೋ ಒಂದು ಮರದ ಮೇಲೆ ಕೆತ್ತಿರೋ ಲಿಪಿಗಳ ಪ್ರಕಾರ ಈ ಮನೆಯ ಇತಿಹಾಸ 300-400 ವರ್ಷಗಳದ್ದಲ್ಲ, ಕಲಿಸಂದ 4136 ಅಂದ್ರೆ 990 ವರ್ಷಗಳಷ್ಟು ಪುರಾತನವಾದದ್ದು ಅನ್ನೋ ಬೇರೆಯ ಕಥೆಯನ್ನ ಹೇಳುತ್ತಿದೆ. ಈ ವಿಭಿನ್ನವಾದ ಮನೆಯನ್ನ ಹುಡುಕಿ ಬಂದವನಿಗೆ ಈ ಸಂಗತಿ ಮತ್ತಷ್ಟು ಕುತೂಹಲಗಳನ್ನ ಹುಟ್ಟಿಸಿತ್ತು. ಆ ಅಗಾಧವಾದ ಕುತೂಹಲಗಳನ್ನ ಹೊತ್ತ ನನ್ನ ಪ್ರಯಾಣ ಈ ನಿಲಯದ ಪ್ರತಿ ಮೂಲೆಗೂ ಹೊರಟಿತ್ತು. ಅಲ್ಲಿ ಎದುರಿಗೆ ಸಿಕ್ಕ ಏಕವೃಕ್ಷದ ದೈತ್ಯ ಕಂಬಗಳು ಅಂದಿನ ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನ ಬಿಂಬಿಸುತ್ತಿದ್ದರೆ, ಆ ಚಾವಡಿಯ ಜಂತಿಗಳಿಗೆ ನೇತು ಬಿದ್ದಿದ್ದ ದೈವದ ಮನೆ ಮಂಚವೊಂದು ಮನಗಾಣಿಸಿತ್ತು. ದೈವಾರಾಧನೆಯ ಪರಂಪರೆಯನ್ನ ಮೆಟ್ಟಿಲುಗಳನ್ನ ಹತ್ತಿ ಮತ್ತಷ್ಟು ಮುಂದುವರಿದರೆ ಅಲ್ಲಿದ್ದ ಪ್ರಾಚೀನ ಪೀಠೋಪಕರಣಗಳು, ಕಂಚು, ತಾಮ್ರ ಮತ್ತು ಹಿತ್ತಾಳೆಯ ವಸ್ತುಗಳು, ಮಣ್ಣಿನ ಮಡಕೆಗಳು, ತಿಜೋರಿಗಳನ್ನ ಕಂಡಾಗ ಆಗಿತ್ತು ಪ್ರಾಚೀನ ಕಾಲದ ಜನಜೀವನದ ಅನಾವರಣ. ದೈವದ ಭಂಡಾರದ ಮರದ ಕಲುಬಿ, 100 ವರ್ಷದ ಹಿಂದಿನ ಕತ್ತಿಗಳು, ದೇವರ ವಿಗ್ರಹಗಳು ಈ ವಂಶದ ದೈವಾರಾಧನೆಯ ಆಳ ಅಂತರಾಳವನ್ನ ನನಗೆ ಪರಿಚಯಿಸಿದೆ. ಮುಂದುವರಿದು ಇನ್ನೇನನ್ನು ಹುಡುಕುತ್ತಾ ಮತ್ತಷ್ಟು ಕೋಣೆಗಳನ್ನ ಹೊಕ್ಕುತ್ತಾ ಬಂದೆ. ಮರ, ಮಣ್ಣು ಮತ್ತು ಕೆಂಪು ಕಲ್ಲುಗಳನ್ನ ಬಳಸಿ ಸದೃಢವಾಗಿ ನಿರ್ಮಿಸಿರುವ ಈ ನಿವಾಸ ತಲೆಮಾರುಗಳು ಉರುಳಿದರೂ ಶತಮಾನಗಳು ಹೊರಳಿದರೂ ಇಂದಿಗೂ ಭದ್ರವಾಗಿ ನಿಂತಿದೆ. ಅಂದಿಗೆ ಹುಲ್ಲಿನ ಮೇಲ್ಚಾವಣಿಯನ್ನ ಹೊಂದಿದ್ದ ಈ ಮನೆ ಶಿಥಿಲಾವಸ್ಥೆಗೆ ಸರಿದಾಗಲೆಲ್ಲ ನವೀಕರಣಗೊಳ್ಳುತ್ತಾ ಬಂದಿದೆ. ಈ ಗೃಹದ ಗಾತ್ರ ಇನ್ನಷ್ಟು ಬೃಹದಾಕಾರವಾಗಿತ್ತು. 1980ರ ಹೊತ್ತಿಗೆ ಸಂಪೂರ್ಣ ಜನವಾಸ ನಿಂತ ನಂತರ ಗಾಳಿ ಮಳೆಗಳ ದಾಳಿಗಳಿಂದ ಕೆಲ ಭಾಗಗಳು ನಾಶವಾಗಿ ಹೋಯಿತು. ಅಂದಿಗೆ ಈ ಪ್ರಾಂತ್ಯದ ಪಂಚಾಯಿತಿಗಳು, ಪ್ರಮಾಣಗಳು ನಡೆಯುತ್ತಿದ್ದ ಬಾಕ್ರಬೈಲ್ನ ಧರ್ಮಚಾವಡಿ ಇದು. ಇಂದಿಗೆ ಈ ವಂಶದ 300ಕ್ಕೂ ಹೆಚ್ಚು ಜನ ಅಂದಿನ ಕಟ್ಟುಪಾಡುಗಳನ್ನ, ಆಚರಣೆಗಳನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಅನ್ನೋ ವಿಷಯವೇ ವಿಶೇಷವಾದದ್ದು. ಕುತೂಹಲದಲ್ಲೇ ಈ ಮನೆಯ ಪ್ರತಿ ಮೂಲೆಯನ್ನು ಸುತ್ತು ಬಂದು ಇದರ ನಿರ್ಮಾಣ 3-4 ಶತಮಾನದ ಹಿಂದೆ ಆಗಿರಬಹುದೆಂದು ಮನಗಂಡರು ಇದರ ಮೂಲ ಆ ಲಿಪಿಯ ಪ್ರಕಾರವೇ ಸಹಸ್ರಮಾನದಷ್ಟು ಪ್ರಾಚೀನವಿರಬಹುದು ಅನ್ನೋ ಅಸ್ಪಷ್ಟವಾದ ನಿರ್ಧಾರಕ್ಕೆ ಬಂದೆ. 20 ತಲೆಮಾರುಗಳು ಬದುಕಿ ಮರೆಯಾಗಿದೆ ಎನ್ನಲಾಗುವ ಈ ಮನೆಯ ಇತಿಹಾಸದ ಮೇಲೆ ಮತ್ತಷ್ಟು ಪ್ರಶ್ನೆಗಳನ್ನೇ ಹೊತ್ತು ಮರಳಿದೆ. ಪುರಾತನ ಮನೆಗಳು ಕೇವಲ ಕಟ್ಟಡಗಳಲ್ಲ, ಅಂದಿನ ಕಲೆ ಸಂಸ್ಕೃತಿ ಜನಜೀವನವನ್ನ ಬಿತ್ತರಿಸುತ್ತವೆ. ಅದೆಷ್ಟೋ ಜೀವಗಳ ಆಶ್ರಯ ತಾಣವಾಗಿರುತ್ತವೆ, ಮತ್ತೆಷ್ಟೋ ಜನನ ಮರಣಗಳಿಗೆ, ಆ ಗೃಹವಾಸಿಗಳ ನೋವು ನಲಿವುಗಳಿಗೆ ಮೂಕ ಸಾಕ್ಷಿಯಾಗಿರುತ್ತೆ. ಬೆಂಬಲವಿರಲಿ, ಈ ರೀತಿಯ ಪ್ರಾಚೀನ ಮನೆಗಳ ಕಥೆಗಳನ್ನ ಬೆನ್ನು ಹತ್ತಿ ಹೊರಡೋ ನನ್ನ ಪ್ರಯಾಣ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನ ನಿಮ್ಮ ಮುಂದೆ ತರುತ್ತೆ.